ಸದಾ ಆರೋಗ್ಯವಾಗಿರಲು ಹಿರಿಯರ 29 ಸಲಹೆಗಳು. 1. ಪ್ರತಿ ರಾತ್ರಿ ಮಲಗುವ ಮುನ್ನ 1 ಲೋಟ ಹಾಲಿನಲ್ಲಿ 1 ಚಮಚ ಶುದ್ಧ ಜೇನುತುಪ್ಪವನ್ನು ಬೆರೆಸಿ ಕುಡಿಯಬೇಕು. ಇದು ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಮುಖದ ಸೌಂದರ್ಯ ಕೂಡ ಹೆಚ್ಚುತ್ತದೆ. 2. ಮೆಂತ್ಯ ಬೀಜಗಳ ಪೌಡರ್ ಮಾಡಿಕೊಂಡು ಅದನ್ನು ಶಾಂಪೂದಲ್ಲಿ ಸೇರಿಸಿ ತಲೆ ಸ್ನಾನ ಮಾಡುವುದರಿಂದ ತಲೆಯಲ್ಲಿನ ಹೊಟ್ಟು ಹೋಗುತ್ತದೆ ಮತ್ತು ಕೂದಲು ಶೈನಿಂಗ್ ಹಾಗೂ ಸಿಲ್ಕಿ ಆಗುತ್ತವೆ. 3. ರಾತ್ರಿ ಮಲಗುವ ಮೊದಲು ಮೂಗಿನಲ್ಲಿ 2 ರಿಂದ 3 ಹನಿ ಸಾಸಿವೆ ಎಣ್ಣೆಯನ್ನು ಹಾಕಿಕೊಂಡು ಮಲಗುವುದರಿಂದ ಹೊಟ್ಟೆಯ ಬೊಜ್ಜು ಬೇಗನೆ ಕಡಿಮೆ ಆಗುತ್ತದೆ. 4. ಪ್ರತಿದಿನ ಪುದೀನಾ ಚಹಾವನ್ನು ಕುಡಿಯುವುದು ಅಥವಾ ಪುದೀನಾ ಎಲೆಗಳನ್ನು ಚೆನ್ನಾಗಿ ಅಗಿದು ತಿನ್ನುವುದು ಜೀರ್ಣಕಾರಿ ಸಮಸ್ಯೆಗಳನ್ನು ಶಮನಗೊಳಿಸಲು ಮತ್ತು ಗ್ಯಾಸ್ ಹಾಗೂ ಉಬ್ಬುವಿಕೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 5. ಊಟ ಮಾಡಿದ ಮೇಲೆ ಸ್ನಾನ ಮಾಡುವುದು ನಿಮ್ಮ ದೇಹಕ್ಕೆ ಹಾನಿಯನ್ನು ಉಂಟುಮಾಡುತ್ತದೆ. ಆದ್ದರಿಂದ ಊಟ ಮಾಡಿದ 1 ಗಂಟೆಗೆ ಸ್ನಾನ ಮಾಡಬೇಕು. 6. ದ್ರಾಕ್ಷಿಯನ್ನು ಉಪ್ಪಿನೊಂದಿಗೆ ಸೇವಿಸುವುದರಿಂದ ಕ್ಯಾನ್ಸರ್ ಬರುವುದನ್ನು ಸ್ವಲ್ಪ ಮಟ್ಟಿಗೆ ತಡೆಯಬಹುದು. 7. ಶರೀರದಲ್ಲಿ ರಕ್ತವನ್ನು ಶುದ್ಧಗೊಳಿಸಲು ಮತ್ತು ತ್ವಚೆಗೆ ಸಂಬಂಧಿತ ಸಮಸ್ಯೆಗಳಿಗೆ ಎಲೆಕೋಸಿನ ಸೇವನೆ ತುಂಬಾನೇ ಒಳ್ಳೆಯದು. 8. 1 ಚಮಚ ಪುದೀನಾ ರಸದಲ್ಲಿ ಸ್ವಲ್ಪ ನಿಂಬೆ ರಸ ಹಾಗೂ ಚಿಟಿಕೆ ಉಪ್ಪನ್ನು ಸೇರಿಸಿ ವಾರದಲ್ಲಿ 1 ಬಾರಿಯಾದರೂ ಕುಡಿಯುವುದರಿಂದ ಲಿವರ್ ಶುದ್ಧವಾಗುತ್ತದೆ. 9. ಪ್ರತಿದಿನ ತೆಂಗಿನ ನೀರು ಕುಡಿಯುವುದರಿಂದ ಮುಖದಲ್ಲಿ ಹೊಳಪು ಬರುತ್ತದೆ. 10. ರಾತ್ರಿ ಸ್ವಲ್ಪ ಶೇಂಗಾ ಬೀಜಗಳನ್ನು ನೆನೆಸಿಡಬೇಕು. ಅವನ್ನು ಬೆಳಿಗ್ಗೆ ಹಾಗೆ ಅಥವಾ ಕುದಿಸಿ ಬೆಲ್ಲದ ಜೊತೆ ತಿನ್ನಬೇಕು. ಇದರಿಂದ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚುತ್ತದೆ. 11. ಬೆಳಿಗ್ಗೆ ಬೇಗನೆ ತಿಂಡಿ ತಿನ್ನಬೇಕು. ಹೆಚ್ಚು ಹೊತ್ತು ಹೊಟ್ಟೆ ಖಾಲಿ ಇಡಬಾರದು. ಇದರಿಂದ ಬೇಗನೆ ವಯಸ್ಸಾದಂತೆ ಕಾಣುತ್ತಾರೆ. 12. ಅಡುಗೆ ಮನೆಯಲ್ಲಿ ಮಹಿಳೆಯರಿಗೆ ಬಿಸಿ ತಾಕಿ ಸುಟ್ಟು ಗಾಯಗಳಾಗುತ್ತವೆ. ಆದರೆ ಈ ಸುಟ್ಟು ಗಾಯಗಳಿಗೆ ಉತ್ತಮ ಮನೆ ಮದ್ದಾಗಿ ಈ ಎಲೋವೆರಾವು ಕೆಲಸ ಮಾಡುತ್ತದೆ. ಮನೆಯಲ್ಲೇ ಎಲೋವೆರಾವಿದ್ದರೆ ಅದರ ಲೋಳೆಯನ್ನು ಸುಟ್ಟು ಗಾಯಕ್ಕೆ ಹಚ್ಚುವುದರಿಂದ ಬಹುಬೇಗನೆ ವಾಸಿಯಾಗುತ್ತದೆ. 13. ಹಸಿ ಬಾಳೆಹಣ್ಣುಗಳು ಅತಿಸಾರಕ್ಕೆ ದಿವ್ಯ ಔಷಧಿಯಾಗಿದೆ. ಅಮೈಲೇಸ್ ನಿರೋಧಕ, ಪಿಷ್ಟ ಮತ್ತು ಪೆಕ್ಟಿನ್ ಸೇರಿದಂತೆ ಪೊಟ್ಯಾಷಿಯಂಗಳನ್ನು ಹೊಂದಿರುವ ಕಾರಣ ಈ ಬಾಳೆಹಣ್ಣನ್ನು ಅತಿಸಾರದಂತಹ ಸಮಸ್ಯೆಯನ್ನು ದೂರ ಮಾಡುತ್ತವೆ. 14. ಲವಂಗದಲ್ಲಿ ನೋವು ನಿವಾರಕ ಗುಣಲಕ್ಷಣಗಳು ಅಧಿಕವಾಗಿದೆ. ಲವಂಗ ಎಣ್ಣೆಯು ಹಲ್ಲು ನೋವಿಗೆ ತಾತ್ಕಾಲಿಕ ಪರಿಹಾರವನ್ನು ನೀಡುತ್ತದೆ. ಆದರೆ ಲವಂಗ ಎಣ್ಣೆಯನ್ನು ಎಚ್ಚರಿಕೆಯಿಂದ ಬಳಸುವುದು ಬಹಳ ಅಗತ್ಯ. ಎಣ್ಣೆ ಹಚ್ಚುವಾಗ ವಸಡುಗಳು ಮತ್ತು ಹಲ್ಲಿನ ತಿರುಳಿಗೆ ಹಾನಿಯಾಗಬಹುದು. ಹೀಗಾಗಿ ಪ್ರಾರಂಭದಲ್ಲಿ ಇದನ್ನು ಬಳಸಿದರೂ ಹಲ್ಲು ನೋವು ತೀವ್ರವಾದರೆ ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆ ಪಡೆಯುವುದು ಅವಶ್ಯಕ. 15. ಅಗಸೆ ಬೀಜದಲ್ಲಿ ಫೈಬರ್ ಅಂಶವು ಅಧಿಕವಾಗಿದ್ದು ಮಲಬದ್ಧತೆಗೆ ನೈಸರ್ಗಿಕ ಪರಿಹಾರವಾಗಿದೆ. ಡೈವರ್ಟಿಕ್ಯುಲರ್ ಕಾಯಿಲೆಯಂತಹ ಜೀರ್ಣಕಾರಕ್ಕೆ ಸಂಬಂಧಿಸಿದ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ. ಪ್ರತಿದಿನ 1 ರಿಂದ 4 ಚಮಚ ನೆಲದ ಅಗಸೆ ಬೀಜವನ್ನು ಸೇವಿಸುವುದರಿಂದ ಕರುಳಿನ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿಯಾಗಿದೆ. 16. ಅಶ್ವಗಂಧವು ಭಾರತದ ಪ್ರಾಚೀನ ಔಷಧಿಯ ಮೂಲಿಕೆಯಾಗಿದ್ದು ಇದು ಒತ್ತಡ, ಆಯಾಸ ಮತ್ತು ಆತಂಕದಿಂದ ಪರಿಹಾರವನ್ನು ನೀಡುತ್ತದೆ. ಇದರಲ್ಲಿ ಅಡಾಪ್ಟೋಜನ್ ಟ್ರೈಎಥಿಲಿನ್ ಗ್ಲೈಕೋಲ್ ಗುಣವನ್ನು ಹೊಂದಿದೆ. ಮಲಗುವ ಮುನ್ನ ಸ್ವಲ್ಪ ಪ್ರಮಾಣದಲ್ಲಿ ಅಶ್ವಗಂಧವನ್ನು ಸೇವಿಸುವುದರಿಂದ ನರಮಂಡಲವನ್ನು ಶಾಂತಗೊಳಿಸಿ ಮತ್ತು ನಿದ್ರೆಯನ್ನು ಬರುವಂತೆ ಮಾಡುತ್ತದೆ. 17. ನೀವು ಕೂದಲು ಉದುರುವಿಕೆಯ ಸಮಸ್ಯೆಯಿಂದ ಹೆಚ್ಚು ಬಳಲುತ್ತಿದ್ದರೆ ಪ್ರತಿದಿನ ನೆಲ್ಲಿಕಾಯಿಯ ಸೇವನೆ ಮಾಡಬೇಕು. ಇದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. 18. ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಜಗಿಯುವುದು ಮತ್ತು ತುಳಸಿ ಹಾಗೂ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಮುಖಕ್ಕೆ ಹಚ್ಚುವುದರಿಂದ ಮುಖದ ಬಣ್ಣ ತಿಳಿಯಾಗುತ್ತದೆ. 19. ನೀವು ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡಲು ಬಯಸಿದರೆ ಪ್ರತಿದಿನ 1 ರಿಂದ 2 ಟೊಮ್ಯಾಟೊವನ್ನು ತಿನ್ನಬೇಕು. ಇದು ಹೊಟ್ಟೆಯ ಬೊಜ್ಜು ಹಾಗೂ ದೇಹದ ಬೊಜ್ಜನ್ನು ಕಡಿಮೆ ಮಾಡುತ್ತದೆ.
20. ಮಕ್ಕಳಲ್ಲಿ ಹೊಟ್ಟೆ ನೋವಿನ ಸಮಸ್ಯೆ ಇದ್ದಲ್ಲಿ 1 ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಕುಡಿಸಬೇಕು. 21. ಕಬ್ಬಿನ ಹಾಲು ಕುಡಿಯುವುದರಿಂದ ಹೃದಯದ ಕಾಯಿಲೆಗಳಿಂದ ದೂರವಿರಬಹುದು. ಇದು ಶ್ವಾಸಕೋಶದಲ್ಲಿ ಬೊಜ್ಜು ಬೆಳೆಯುವುದನ್ನು ತಡೆಯುತ್ತದೆ ಹಾಗೂ ರಕ್ತ ಸಂಚಲನೆ ಚೆನ್ನಾಗಿರುತ್ತದೆ. 22. ಪ್ರತಿದಿನ ಈರುಳ್ಳಿ ತಿನ್ನುವುದು ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತದೆ. ಮಧುಮೇಹ ಇದ್ದವರು ಇದನ್ನು ಸ್ಯಾಲೆಡ್ನಲ್ಲಿ ಸೇವಿಸಬೇಕು. 23. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಸಣ್ಣ ಎಸಳು ಬೆಳ್ಳುಳ್ಳಿ ತಿನ್ನುವುದು ಕಣ್ಣಿನ ಆರೋಗ್ಯ ಹಾಗೂ ದೇಹದ ತೂಕ ನಿವಾರಣೆಗೆ ಸಹಾಯ ಮಾಡುತ್ತದೆ. 24. ಹೆರಿಗೆ ಆದ ಹೆಣ್ಣು ಮಕ್ಕಳು ಕ್ಯಾರೆಟ್ ಅನ್ನು ಹೆಚ್ಚಾಗಿ ಸೇವಿಸಬೇಕು. ಇದರಿಂದ ಹಾಲಿನ ಉತ್ಪಾದನೆ ಹೆಚ್ಚುತ್ತದೆ. ಇದು ನಿಮ್ಮ ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. 25. ಪಪಾಯ ಗಿಡದ ಎಲೆಗಳನ್ನು ನೀರಿನಲ್ಲಿ ಕುದಿಸಿ 21 ದಿನಗಳವರೆಗೆ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ 1 ಲೋಟ ಕುಡಿಯುವುದರಿಂದ ನಿಮ್ಮ ಕಿಡ್ನಿ ಸ್ಟೋನ್ ಕರಗುತ್ತದೆ. 26. ಚರ್ಮದ ರೋಗದಿಂದ ತೊಂದರೆಗೀಡಾಗಿದ್ದರೆ ದೇಸಿ ಹಸುವಿನ ಗೋಮೂತ್ರವನ್ನು ಹಚ್ಚಬೇಕು. ಇದರಿಂದ ಮುಕ್ತಿ ಸಿಗುತ್ತದೆ. 27. ಮಲಬದ್ಧತೆ ಸಮಸ್ಯೆ ಇರುವವರು ಊಟದಲ್ಲಿ ಜೋಳದ ರೊಟ್ಟಿಯನ್ನು ಸೇವಿಸಬೇಕು. ಇದರಿಂದ ಮಲಬದ್ಧತೆ ಆಗುವುದಿಲ್ಲ. 28. ಬಿಸಿಲಿನಿಂದ ನಿಮ್ಮ ಮುಖದಲ್ಲಿ ಕಪ್ಪು ಕಲೆಗಳು ಪಿಗ್ಮೆಂಟೇಷನ್ ಆಗಿದ್ದಲ್ಲಿ ಆಲೂಗಡ್ಡೆ ರಸದಲ್ಲಿ ಚಿಟಿಕೆ ಅರಿಶಿಣ ಹಾಗೂ ಸ್ವಲ್ಪ ಜೇನುತುಪ್ಪ ಸೇರಿಸಿ ಮುಖಕ್ಕೆ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಮುಖ ತೊಳೆಯಬೇಕು. ಇದರಿಂದ ಕಲೆಗಳು ದೂರವಾಗುತ್ತವೆ. 29. ಗೋಡಂಬಿಯನ್ನು ಸೇವಿಸುವುದರಿಂದ ದೇಹದಲ್ಲಿ ಕಬ್ಬಿಣದ ಕೊರತೆ ಇರುವುದಿಲ್ಲ, ಏಕೆಂದರೆ ಗೋಡಂಬಿಯಲ್ಲಿ ಕಬ್ಬಿಣದ ಪ್ರಮಾಣ ಹೆಚ್ಚಿರುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.